ಹಲೋ ನಮಸ್ಕಾರ ಕರ್ನಾಟಕ. ನಿಮ್ಮ ನೆಚ್ಚಿನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಿಗ್ ಬಾಸ್ ಅಭಿಮಾನಿಗಳಿಗೆ ಒಂದು ದೊಡ್ಡ ಬಿಗ್ ಸರ್ಪ್ರೈಸ್ ಅಪ್ಡೇಟ್ ಸಿಕ್ಕಿದೆ. ಈ ಬಾರಿ ಬಿಗ್ ಬಾಸ್ ಸೀಸನ್ 13ರ ಅಗ್ನಿ ಪರೀಕ್ಷೆ ಆಡಿಷನ್ನಲ್ಲಿ ಇಡೀ ಕರ್ನಾಟಕವೇ ನಿಬ್ಬರಿಗೊಳಿಸುವ ಘಟನೆ ನಡೆದಿದೆ. ಒಂದೆಡೆ 72 ವರ್ಷದ ಜೋಶ್ ಹೊಂದಿರುವ ಅಜ್ಜಿ, ಇನ್ನೊಂದೆಡೆ 20 ವರ್ಷದ ಮುಗ್ಧ ಹಳ್ಳಿ ಹುಡುಗಿ. ಇಬ್ಬರು ಬಿಗ್ ಬಾಸ್ನ ಸ್ಟಾರ್ ಕಂಟೆಸ್ಟೆಂಟ್ ಆಗಿ ಆಯ್ಕೆಯಾಗಿದ್ದಾರೆ. 72 ವಯಸ್ಸಿನ ಬಿಗ್ ಬಾಸ್ಗೆ ಆಡೋಕೆ ಬಂದಿರೋ ಆ ಅಜ್ಜಿ ಯಾರು? ಜಿನ್ ಝೆಡ್ ಅಂದರೆ ಏನೆಂದು ಗೊತ್ತಿಲ್ಲದ ಆ 20 ವರ್ಷದ ಹುಡುಗಿ ಯಾರು? ಬನ್ನಿ ಈ ವಿಡಿಯೋದಲ್ಲಿ ಪೂರ್ತಿ ಡೀಟೇಲ್ಸ್ ತಿಳಿಯೋಣ. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 13ರ ಭಾರಿ ಸಂಪೂರ್ಣ ವಿಭಿನ್ನ ಮತ್ತು ಲಕ್ಷಾಂತರ ಸಾಮಾನ್ಯ ಜನರ ಆಡಿಷನ್ ಕೊಟ್ಟಿದ್ದರು. ಅದರಲ್ಲಿ ಶಾರ್ಟ್ ಲಿಸ್ಟ್ ಆಗಿ 60 ಜನರು ಅಗ್ನಿ ಪರೀಕ್ಷೆ ರೌಂಡ್ನಲ್ಲಿ ಸೆಲೆಕ್ಟ್ ಆಗಿದ್ದರು. ಚಂದನ್ ಶೆಟ್ಟಿ, ವಿನಯ್ ಗೌಡ, ಸಂಗೀತ ಶೃಂಗೇರಿ ಹಾಗೂ ಶ್ರುತಿ ಅವರಂತಹ ಅನುಭವಿ ತೀರ್ಪುಗಾರರನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ನೀಡಲಾಗಿತ್ತು. ಇದರಲ್ಲಿ ಎಲ್ಲರೂ ಗಮನ ಸೆಳೆದಿದ್ದು ಇಬ್ಬರು. ಒಬ್ಬರು ಬಂಗಾರಪೇಟೆಯ ರತ್ನ ಅಜ್ಜಿ, ಇನ್ನೊಬ್ಬರು 20 ವರ್ಷದ ಕುಮಾರಿ. ಮೊದಲನೇದಾಗಿ 72 ವರ್ಷದ ರತ್ನ ಅಜ್ಜಿ. ಕೋಲಾರ ಜಿಲ್ಲೆಯ ಬಂಗಾರಪೇಟೆಯ ಈ ಅಜ್ಜಿ ಎನರ್ಜಿ ಹಾಗೂ ಎಂಟರ್ಟೈನ್ಮೆಂಟ್ ನೋಡ್ತಾ ಇದ್ದರೆ ಯುವಕರು ನಾಚಬೇಕು. 72 ವಯಸ್ಸಿನಲ್ಲಿಯೂ ಅವರ ಉತ್ಸಾಹ, ಮಾತಿನ ಚಾತುರ್ಯ ಮತ್ತು ಧೈರ್ಯ ನೋಡಿ ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳು ವಿನಯ್ ಗೌಡ ಅವರು ಅಜ್ಜಿಗೆ ಬಂಗಾರಪೇಟೆಯ ಆನೆ ಎಂದು ಬಿರುದು ಕೊಟ್ಟಿದ್ದಾರೆ. ಇಳಿ ವಯಸ್ಸಿನಲ್ಲೂ ಜೀವನದ ಮೇಲಿರುವ ಅವರ ಪ್ರೀತಿ ಮತ್ತು ಬಿಗ್ ಬಾಸ್ ಮನೆಗೆ ಹೋಗಬೇಕೆಂಬ ಹಂಬಲ ನಿಜಕ್ಕೂ ಪ್ರತಿಯೊಬ್ಬರಿಗೆ ಸ್ಫೂರ್ತಿಯಾಗಬೇಕು. ಇನ್ನೊಂದೆಡೆ ಜಿನ್ ಝೆಡ್ ಕಟಗರಿಯಲ್ಲಿ ಆಯ್ಕೆಯಾಗಿರುವ 20 ವರ್ಷದ ಕುಮಾರಿ. ತಮಾಷೆಯ ವಿಷಯ ಏನೆಂದರೆ, ಇಂದಿನ ಯುವ ಪೀಳಿಗೆಗೆ ಜಿನ್ ಝೆಡ್ ಅಂದರೆ ಏನು ಅಂತ ಗೊತ್ತು. ಆದರೆ ಹಳ್ಳಿಯಿಂದ ಬಂದಿರೋ ಕುಮಾರಿಗೆ ಜಿನ್ ಝೆಡ್ ಎಂದರೆ ಏನೆಂದು ಗೊತ್ತಿರಲಿಲ್ಲ. ಆದರೆ ಅವರ ಅಪಾರ ಮುಗ್ಧತೆ, ಸಹನತೆ ಹಾಗೂ ಪ್ರಾಮಾಣಿಕ ವ್ಯಕ್ತಿತ್ವವನ್ನು ನಿರ್ಣಯಗಾರ್ತಿ ಶ್ರುತಿ ಅವರು ಮನಗೆದ್ದಿದೆ. ಈ ಮುಗ್ಧತೆಯನ್ನು ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ದೊಡ್ಡ ಶಕ್ತಿಯಾಗಲಿ ಎಂದು ಶ್ರುತಿ ಅವರು ಕುಮಾರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಇಬ್ಬರ ಜುಗಲ್ಬಂದಿ ದೊಡ್ಡ ಮನೆಯಲ್ಲಿ ಭಾರಿ ಕುತೂಹಲ ಮೂಡಿಸಿದೆ. ಒಂದೆಡೆ 72 ವರ್ಷದ ರತ್ನ ಅಜ್ಜಿಯ ಅನುಭವ ಮತ್ತು ಜೋಶ್, ಇನ್ನೊಂದೆಡೆ 20 ವರ್ಷದ ಕುಮಾರಿಯ ಮುಗ್ಧತೆ ಮತ್ತು ತಾರುಣ್ಯ. ಬಿಗ್ ಬಾಸ್ ಇತಿಹಾಸದಲ್ಲೇ ಇಂತಹ ಜನರೇಷನ್ ಗ್ಯಾಪ್ ಕಾಂಬಿನೇಷನ್ ನಾವೆಲ್ಲರೂ ನೋಡಿರಲಿಲ್ಲ. ನಿರೂಪಕ ನಿರಂಜನ್ ದೇಶಪಾಂಡೆ ಅವರು ಹೇಳಿದಂತೆ ಸಾಧನೆ ಮತ್ತು ಪ್ರತಿಭೆಗೆ ವಯಸ್ಸಿಗೆ ಮಿತಿಯಿಲ್ಲ. ಇಬ್ಬರಿಗೂ ಸ್ಟಾರ್ ಕಂಟೆಸ್ಟೆಂಟ್ ಆಗಿ ಬ್ಯಾಡ್ಜ್ ಕೂಡ ಸಿಕ್ಕಿದೆ. ಇವರು ನೇರವಾಗಿ ದೊಡ್ಡ ಮನೆಗೆ ಸ್ಪರ್ಧಿಯಾಗಿ ಎಂಟ್ರಿ ಕೊಡ್ತಾರಾ ಅಥವಾ ಬೇರೆ ರೀತಿ ರೂಲ್ ಇರುತ್ತಾ ಎಂಬ ಕುತೂಹಲ ಪ್ರೇಕ್ಷಕರಲ್ಲಿ ಮನೆ ಮಾಡಿದೆ. ನಿಮಗೇನನ್ನಿಸುತ್ತದೆ ಸ್ನೇಹಿತರೆ? 72 ವರ್ಷದ ಅಜ್ಜಿ ಬಿಗ್ ಬಾಸ್ ಮನೆಯಲ್ಲಿ ಯುವಕರಿಗೆ ಕಾಂಪಿಟೇಷನ್ ಕೊಡ್ತಾರಾ ಹಾಗೂ 20 ವರ್ಷದ ಕುಮಾರಿಯ ಮುಗ್ಧತೆ ಜನರಿಗೆ ಇಷ್ಟವಾಗುತ್ತಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.